ಇನ್ನು ತುಂಬ ಡೀಟೇಲ್ಸ್ ಇದೆ ಅದರಲ್ಲಿ. ಇನ್ನೊಂದು ನಾನು ಹೇಳುವಂಥದ್ದು, ಬಾಲಕಿಯರ ಹಾಸ್ಟೆಲ್ ಅದು ಪ್ರತಿ ಡಿಸ್ಟ್ರಿಕ್ಟ್ಸ್ನಲ್ಲಿ ಆಲ್ ಓವರ್ ಇಂಡಿಯಾ. ಅದ್ರ ಜೊತೆಗೆ ಮೇಡಮ್ ಇನ್ನೊಂದು ಖೇಲೋ ಇಂಡಿಯಾ ಮಿಷನ್ಸ್ಗೆ ಏನು ಸ್ಪೆಸಿಫಿಕ್ ಆಗಿ ಸ್ಪೋರ್ಟ್ಸ್ ಇನ್ನೂ ಡೀಟೇಲ್ಸ್ ಇಲ್ಲ. ಖೇಲೋ ಇಂಡಿಯಾ ಮಿಷನ್ ನಿರ್ಮಾಣದ ಬಗ್ಗೆ ಮಾತಾಡಿದ್ದಾರೆ. ಬಟ್ ಇನ್ನು ಆಮೇಲೆ ಅಪಘಾತ ವಿಮೆಗೆ ತೆರಿಗೆ ಇಲ್ಲ ಅಂತ ಅದಕ್ಕಿಂತ ಇನ್ನೊಂದು ಏನಂತ ಗೊತ್ತಾ, ಅಕ್ರಾಸ್ ದಿ ಇಂಡಿಯಾ 500 ಡ್ಯಾಮ್ಸ್ಗಳಿಗೆ ಏನೊಂದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ಸ್ಗಳು ನಿರ್ಲಕ್ಷ್ಯ. ಯಾಕಂದ್ರೆ ಇವಾಗ ನಾವು ನೋಡ್ತಾ ಇದೀವಿ, ಮೊನ್ನೆ ಆಗಿದಂತ ತುಂಗಭದ್ರಾ ಡ್ಯಾಮ್ದು 2024 ಆಗಿದಂತದ್ದು 19ನೇ ಕ್ರೆಸ್ಟ್ ಗೇಟ್ದು ಇವತ್ತುವರೆಗೂ ಅದಾಗ್ಲಿಲ್ಲ, ಸರಿ ಆಗ್ಲಿಲ್ಲ. ಅದಲ್ಲಿ ಒಂದ್ ನಿಮಿಷ ಅದು ಪೂರ್ಣವಾಗಿ ಆಗ್ಲಿಲ್ಲ. ಮೊನ್ನೆ ಬಾಗಲಕೋಟೆಯಲ್ಲಿ ಆಗಿದಂತ ಇನ್ನೊಂದು ಗೇಟ್ ಇಪ್ಪರಿಗಿದು ಅದು ಸರಿ ಆಗ್ಲಿಲ್ಲ. ಅಂದ್ರೆ ರಾಜ್ಯಗಳು ತನ್ನ ಉತ್ತರದಾಯಿತ್ವವನ್ನು ಕೂಡ ಡ್ಯಾಮ್ ನಿರ್ವಹಣೆಯಲ್ಲಿ ಹೆಚ್ಚಿನ ಪಾತ್ರ ನಿರ್ವಹಿಸಬೇಕಾಗುತ್ತೆ ರೈತ ರಕ್ಷಣೆಯಿಂದ. ಅದಕ್ಕೆ 500 ಡ್ಯಾಮ್ಸ್ಗಳು ಅಕ್ರಾಸ್ ದಿ ಭಾರತದಂತೆ ಅದಕ್ಕಂತ ಒಂದು ಉತ್ತಮವಾದೊಂದು ಪ್ರಾಜೆಕ್ಟ್ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆಲ್ ರೈಟ್, ಓಕೆ. ರಾಜೇಶ್ ಸರ್, ಓವರ್ ಆಲ್ ಈ ಬಜೆಟ್ ನಮ್ಮ ದೇಶದ ಆರ್ಥಿಕ ಪ್ರಗತಿಗೆ ಏನು ನಾವು ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಇನ್ ದ ವರ್ಲ್ಡ್ ಅಂತ ಏನು ಹೇಳ್ತಾ ಇದ್ದೀವಿ, ಮತ್ತು ನಾವು ವಿಕಸಿತ ಭಾರತ, ಅದು ವಿಕಸಿತ ಭಾರತ ಅಂದರೆ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ನಾವು ಅಭಿವೃದ್ಧಿ ಹೊಂದುತ್ತಿರುವ, ಅಭಿವೃದ್ಧಿಶೀಲ, ಹಿಂದುಳಿದ ಈ ಥರದ್ದು ನಮಗೆ ತುಂಬ ಜಲ್ದಿ ಕನ್ವಿನ್ಸ್ ಆಗುತ್ತೆ. ಅಂದರೆ ನಾವಿನ್ನೂ ಕೂಡ ಅಭಿವೃದ್ಧಿಶೀಲ, ಅಭಿವೃದ್ಧಿ ಹೊಂದಿರುವ ದೇಶ ಅಲ್ಲ. ಹಾಗಾಗಿ ವಿಕಸಿತ ಭಾರತ ಅಂತಂದರೆ ಅಭಿವೃದ್ಧಿ ಹೊಂದಿರುವ ದೇಶವಾಗುವ ನಿಟ್ಟಿನಲ್ಲಿ ನಾವು ಮುನ್ನುಡಿಯನ್ನು ಬರಿತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಈ ಬಾರಿಯ ಬಜೆಟ್ ಹೇಗಿದೆ ಸರ್? ನಿಜಕ್ಕೂ ಕೂಡ ಇವರು ಹೇಳುವ ನಂಬರ್ಸು ಮತ್ತು ನಮ್ಮದು GDP ಗ್ರೋತ್ ಆಗಿರ್ಬೋದು, ಅಥವಾ ನಾವು ಕೊಡ್ತಾ ಇರುವಂತಹ ನಮ್ಮ ಬೆಳವಣಿಗೆಯ ದರ ಆಗಿರ್ಬೋದು, ಅದನ್ನು ಭಾಳಷ್ಟು ಎಕ್ಸ್ಪರ್ಟ್ಸು ಮತ್ತು ಬೇರೆ ಬೇರೆ ದೇಶದವರು ಇವುಗಳ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತಿನ ಬಜೆಟ್ ನಮ್ಮ ದೇಶದ ಪ್ರಗತಿಗೆ ಅವ್ರು ಏನು 3 ಕರ್ತವ್ಯಗಳು ಅಂತ ಹೇಳಿ ಡಿಸೈನ್ ಸ್ಟ್ರಕ್ಚರ್ ಮಾಡಿದ್ದಾರೆ, ಅದು ಕೇರ್ಫುಲ್ ಆಗಿ ನೋಡಿದ್ರೆ ಐ ಕ್ಯಾನ್ ಪುಟ್ ಇಟ್ ಇನ್ ಅವರ್ ಸಿಂಪಲ್ ಎಕ್ಸಾಂಪಲ್. ರೋಡ್, ವೆಹಿಕಲ್ ಅಂಡ್ ಪ್ಯಾಸೆಂಜರ್ಸ್. ರೋಡ್, ವೆಹಿಕಲ್ ಅಂಡ್ ಪ್ಯಾಸೆಂಜರ್ಸ್ ಯಾವುದೇ ಒಂದು ಜರ್ನಿ ಆಗ್ಬೇಕಂದ್ರೆ ಈ 3 ಮುಖ್ಯ. ಅದೇ ರೀತಿಯಲ್ಲಿ ಫಸ್ಟ್ ಒನ್ ದೇ ಫೋಕಸ್ಡ್ ಆನ್ ದ ಗ್ರೋತ್ ಆಫ್ ಅ ಎಕಾನಮಿ. ಆ ಎಕಾನಮಿಕಲ್ ಗ್ರೋತಿಗೆ ಏನೆಲ್ಲ ಮೆಷರ್ಸ್ ಬೇಕು ಆಸ್ ಅ ಇಂಟರ್ನ್ಯಾಷನಲ್, ಬಿಕಾಸ್ ನಾವು ಇಂಡಿಯಾದಲ್ಲಿ ಮಾತ್ರ ನೋಡ್ಲಿಕ್ಕಾಗಲ್ಲ, ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಮತ್ತು ಇಂಟರ್ನ್ಯಾಷನಲ್ ಪ್ರೆಸೆನ್ಸ್ ಅಲ್ಲಿ ಏನೇನು ಬೇಕು ಅದೆಲ್ಲನೂ ಫಸ್ಟ್ ಸೆಕ್ಟರ್ ಅಲ್ಲಿ ಮಾತಾಡಿದ್ದಾರೆ. ಅದಕ್ಕೆ ರಿಕ್ವೈರ್ಡ್ ಏನು, ನಮ್ದು ಮೇಜರ್ಲಿ ನಮ್ದು ಆಲ್ರೆಡಿ ವಿ ಆರ್ ಮೋರ್ ಆರ್ ಲೆಸ್ ಗುಡ್ ಇನ್ ಸರ್ವಿಸ್ ಸೆಕ್ಟರ್ ಅಕ್ರಾಸ್ ದ ವರ್ಲ್ಡ್. ಮೇನ್ ನಮಗೆ ಕ್ರಿಯೇಷನ್ ಆಫ್ ಎಂಪ್ಲಾಯ್ಮೆಂಟ್ ಬೇಕಿರೋದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ which is what we are lacking. So ಅದಕ್ಕೆ focus is towards the manufacturing sector. Also in that recognition ಕೊಟ್ಟಿರೋದು MSMEs, SMEs ಏನಿದೆ ಅವರು ಬೆಳೆದ್ರೆ ಅವರು ಗ್ರೋತ್ ಆದರೆ ಮಾತ್ರ ಆ ಗ್ರೋತ್ ಆಗುತ್ತೆ ಅಂತ ಹೇಳಿ ಅದಕ್ಕೆ ಏನೇನು ಬೇಕೋ ಎಲ್ಲ ಸ್ಟ್ರಕ್ಚರಿಂಗ್ ಮಾಡಿದ್ದಾರೆ. ದಟ್ ಇಸ್ ದ ಫಸ್ಟ್ ಥಿಂಗ್. ಸೆಕೆಂಡು, ಅದರಲ್ಲಿ ಬೇಕಾಗಿರತಕ್ಕಂಥ ಎಂಪ್ಲಾಯ್ಮೆಂಟು ಮತ್ತು ಸ್ಕಿಲ್ ಡೆವಲಪ್ಮೆಂಟಿಗೆ ಮತ್ತು ಎಜುಕೇಷನ್ನಿಗೆ ದ ಸೆಕೆಂಡ್ ಕರ್ತವ್ಯದಲ್ಲಿ ಅದ್ರ ಬಗ್ಗೆ ನರೇಷನ್ ಕೊಟ್ಟಿದ್ದಾರೆ. ಮತ್ತು ಅದರ ಬೆನಿಫಿಷರೀಸ್ ಯಾರು? ಕಾಮನ್ ಮ್ಯಾನ್. ಆ ಕಾಮನ್ ಮ್ಯಾನಿಗೆ ಏನೇನು ಬೇಕು ಅದು ಅವ್ರದ್ದು ವಾಟ್ ಎವರ್ ದ ನೀಡ್ಸ್ ಅದ್ರ ಬಗ್ಗೆ ಇದು ಮಾಡಿದೆ. ದೇ ಆರ್ ಟ್ರೈ ಟು ಬ್ಯಾಲೆನ್ಸ್ ಆಲ್ ದ 3 ರಾದರ್ ದ್ಯಾನ್ ಫೋಕಸಿಂಗ್ ಎನಿ ಪೊಲಿಟಿಕಲ್ ಥಿಂಗ್ಸ್. ನನ್ನ ಒಂದು ಆ್ಯಸ್ ಅ ಪೊಲಿಟಿಕಲ್ ಪರ್ಸನ್ ಇಲ್ಲಿ ಪೊಲಿಟಿಕಲ್ ಆಸ್ಪೆಕ್ಟ್ ಬಿಟ್ಟರೆ ಆ್ಯಸ್ ಅ ಎಕನಾಮಿಕಲ್ ಗ್ರೋತಿಗೆ ಏನು ಮಾಡಬೇಕು ಟು ಅಚೀವ್ ದಟ್ ವಿಕಸಿತ್ ಭಾರತ್, ಅದಕ್ಕೆ ಪ್ರಯತ್ನ ಅಂತೂ ಇದೆ. ಆ್ಯಂಡ್ ನೀವು 2-3 ಸರಿ ಹೇಳಿದ್ರಿ ಫೈನ್ ಪ್ರಿಂಟ್ಸ್ ನೋಡಬೇಕು. ಇದೆಲ್ಲನೂ ಸ್ಟ್ರಕ್ಚರಲ್ಲಿದೆ, ಡಿಸೈನಲ್ಲಿದೆ, ಬಟ್ ಇಂಪ್ಲಿಮೆಂಟೇಷನ್ ಇಸ್ ಅ ಕೀ. ಆ ಇಂಪ್ಲಿಮೆಂಟೇಷನ್ ಆಗೋಕ್ಕೆ ಏನೆಲ್ಲ ಮೆಷರ್ಸ್ ತಗೋಬೇಕು, ಅದು ಹೇಗೆ ತಗೋತಾರೆ ಅನ್ನೋದ್ರ ಮೇಲೆ ಆ ಎಫೆಕ್ಟಿವ್ನೆಸ್ ಆಫ್ ದಟ್ ವಿಲ್ ಡಿಪೆಂಡ್ ಅಪಾನ್. ಸರ್, ಈಗ ಬೆಲೆ ಏರಿಕೆ ಅನ್ನೋದು ತುಂಬ ದೊಡ್ಡ ಚಾಲೆಂಜ್ ನಾವು ಎದುರಿಸ್ತಾ ಇರೋದು. ಯಾಕಂದರೆ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕೋದೇ ದಿನನಿತ್ಯದ ಬಳಕೆಯ ವಸ್ತುಗಳು, ಅದು ತರಕಾರಿ, ಹಣ್ಣು ಹಂಪಲು, ಅಥವಾ ಮನೆಯ ರೇಷನ್ ಆಗಿರ್ಬೋದು, ಅಥವಾ ಗ್ಯಾಸ್ ಆಗಿರ್ಬೋದು. ಸೊ ಈ ಬೆಲೆ ಏರಿಕೆಯನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಏನಾದರೂ ಸುಧಾರಣಾ ಕ್ರಮಗಳು ಕಂಡು ಬರ್ತಾ ಇದೆಯಾ? ಈ ಕರ್ತವ್ಯಗಳು ಅದು ಇಂಡೈರೆಕ್ಟ್ಲಿ, ಈಗ ಸರಕು ಸಾಗಣೆ ವೆಚ್ಚ ಇವೆಲ್ಲವೂ ಕೂಡ ಇಂಡೈರೆಕ್ಟ್ಲಿ ಆ ಕರ್ತವ್ಯಗಳಿಗೆ ಬರುತ್ತೆ. ಬಟ್ ಜನರಿಗೆ ಕಣ್ಣಿಗೆ ಕಾಣುವ ಹಾಗೆ ಜನ ಕೇಳೋದೇನು,
ತರಕಾರಿ ರೇಟ್ ಕಡಿಮೆ ಆಗುತ್ತಾ, ದಿನಸಿ ಬೆಲೆ ಕಡಿಮೆ ಆಗುತ್ತಾ, ಈ ಥರದ ವಿಚಾರಗಳಿಗೆ ಈ ಬಜೆಟ್ನಲ್ಲಿ ಏನಾದರೂ ಒಂದಿಷ್ಟು ಆಶಾದಾಯಕವಾದಂಥ ಅಂಶಗಳಿದಾವ ಅಂತ. ಅದು ಏನಂದ್ರೆ ಈಗ ಯಾವ್ದು ನಾವು ದಿನನಿತ್ಯದ ವಸ್ತುಗಳೇನು ಉಪಯೋಗ ಮಾಡ್ತೇವೆ ಅದ್ರದ್ದು ಬೆಲೆ ಬಂದು 2 ಆಸ್ಪೆಕ್ಟ್ ಅಲ್ಲಿ ಡಿಸೈಡ್ ಆಗುತ್ತೆ. ಒಂದು ಡಿಮಾಂಡ್ ಅಂಡ್ ಸಪ್ಲೈ ಆಸ್ಪೆಕ್ಟು, ಇನ್ನೊಂದು ಟ್ಯಾಕ್ಸ್ ಆನ್ ದೋಸ್ ಗೂಡ್ಸ್ ಅಂಡ್ ಸರ್ವಿಸಸ್. GST ಇಂಟ್ರೊಡ್ಯೂಸ್ ಆದ್ಮೇಲಿಂದ ಆ ಟ್ಯಾಕ್ಸೇಷನ್ ಆಸ್ಪೆಕ್ಟ್ ಬಜೆಟ್ ಇಂದ ಆಚೆ ಇದೆ. ಸೊ ದಟ್ ಈಸ್ ನೋ ವೇ ಕನೆಕ್ಟೆಡ್ ಟು ದ ಬಜೆಟ್. ದಟ್ ಇಸ್ ಡಿಪೆಂಡೆಂಟ್ ಆನ್ ದ GST ಕೌನ್ಸಿಲ್ ಮೀಟಿಂಗ್ ಡಿಸ್ಕಷನ್ಸ್ ಅದೆಲ್ಲನೂ. ಅದು ಲಾಸ್ಟ್ 22 ಸೆಪ್ಟೆಂಬರ್ 2025 ಅಲ್ಲಿ ಮೇಜರ್ ರ್ಯಾಷನಲೈಸೇಷನ್ ಮಾಡಿ ಆದಷ್ಟು ಎಲ್ಲ ಕನ್ಸಂಪ್ಷನ್ ಅದನ್ನ ಸ್ಲ್ಯಾಬ್ಸ್ ಅನ್ನೋದಕ್ಕಿಂತ ದಿನನಿತ್ಯದ ಏನು ವಸ್ತುಗಳಿದೆ ಅದ್ರ ರೇಟ್ ಆಫ್ ಟ್ಯಾಕ್ಸಸ್ನ ಆಲ್ಮೋಸ್ಟ್ ಎಲ್ಲನೂ 5%ಗೆ ತಂದು ನಿಲ್ಲಿಸಿದ್ದಾರೆ. ಟು ಎನೇಬಲ್ ದಟ್, ಇದರಲ್ಲಿ ಒಂದರ ಬಗ್ಗೆ ಒಂದು ಸೆಂಟೆನ್ಸ್ ಇದೆ ಈ ಬಜೆಟಲ್ಲಿ. ಅದು ಬಿಟ್ಟರೆ ಈ ಬಜೆಟಲ್ಲಿ ವಿ ಕಾಂಟ್ ಅದನ್ನ ಹುಡ್ಕಕ್ಕಾಗಲ್ಲ. ಏನಂತ ಅಂದರೆ ಈ ಎಲ್ಲ ಮೆಷರ್ಸಿಂದ ಸಪ್ಲೈ ಡಿಮಾಂಡ್ ಎಫೆಕ್ಟ್ ಏನಾದರೆ ಅದರಿಂದ ನಮ್ಮದು ಇನ್ಫ್ಲೇಷನ್ ಕಡಿಮೆ ಆಗ್ಲಿಕ್ಕೆ ಸಾಧ್ಯ. ಬಟ್ ಹಾಗೆ ನೋಡಿದ್ರೆ ಜನಸಾಮಾನ್ಯರಿಗೆ ಈಗ ಉದಾಹರಣೆಗೆ ಸರ್, ಈಗ ಇಂಧನ ಬೆಲೆಯಲ್ಲಿ ಏರಿಕೆ ಇಳಿಕೆ ನಮ್ಮ ದಿನನಿತ್ಯದ ವಸ್ತುಗಳ ಮೇಲೆ ಡೈರೆಕ್ಟ್ ಪರಿಣಾಮ ಬೀರುತ್ತೆ. ಅದು ಅವ್ರ ಕೈಯಲ್ಲಿ ಇಲ್ಲ ಅಂತಾರೆ. ಅಲ್ಲ, ಅದು ಕೈಲಿ ಇಲ್ಲ ಅಂತ ಅಲ್ಲ, ಇದೆ, ಆದ್ರೆ ಅದು GST ಒಳಕ್ಕಿಲ್ಲ, ಅದು GST ಒಳಕ್ಕಿಲ್ಲ. ಬಟ್ ಅದರ್ ದೆನ್ ದಟ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ಅಂದ್ರೆ GST ಅಲ್ಲಿ ಎಲ್ಲಾ ವಸ್ತುಗಳು ಬಂದ್ಬಿಟ್ಟಿದ್ದಾವೆ, ಅದು ಅವ್ರ ಕೈಯಲ್ಲಿಲ್ಲ. ಅದು ಕೈಯಲ್ಲಿಲ್ಲ ಅಂತ ಹೇಳಿಕ್ಕಾಗಲ್ಲ. ಅಲ್ಲ, ನೀವ್ ಹೇಳಿದ ಪ್ರಕಾರ ಬಜೆಟ್ ಪರಿವ್ಯೂನಲ್ಲಿ ಇಲ್ಲ ಅಂತ ಹೇಳಿ ಅವ್ರ ಕೈಲಿಲ್ಲ ಅಂತ ಇಲ್ಲ. ಈ ಬಜೆಟ್ ಪರಿವ್ಯೂಲಿಲ್ಲ, ಅದು ಸ್ಟೇಟ್ ಅಂಡ್ ಸೆಂಟರ್ ಜೊತೆಯಲ್ಲಿ ಕೂತು GST ಕೌನ್ಸಿಲ್ ಅಲ್ಲಿ ಡಿಸೈಡ್ ಮಾಡಿ ಆಕ್ಷನ್ ತಗೋತಾರೆ. ಅಲ್ಲಿ ಡಿಸೈಡ್ ಆಗತ್ತೆ, ಈ ಬಜೆಟ್ ಅಲ್ಲಿ ಬರೋಲ್ಲ. ಬಟ್ ಏನಂದ್ರೆ ಈ ಬಜೆಟ್ ಅಲ್ಲಿ ಬರುವಂತದ್ದು ನೀವು ಹೇಳ್ದಂಗೆ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಅದೇನಿದೆ ಓನ್ಲಿ ಫಾರ್ ಲಿಮಿಟೆಡ್ ಪ್ರಾಡಕ್ಟ್ಸ್, ಟೊಬ್ಯಾಕೋ ಅಂಡ್ ಅದರ್ ಪ್ರಾಡಕ್ಟ್ಸ್ ಅಲ್ಲಿಗೆ ಬರುತ್ತೆ. ಬಟ್ ಅದ್ರ ಬಗ್ಗೆ ನಾವು ಇಲ್ಲೇನು ಮಾತಾಡ್ತಾ ಇಲ್ಲ, ಅದಕ್ಕೆ ಅದ್ರ ಬಗ್ಗೆ ನಾನು ಒತ್ತು ಕೊಡಲಿಲ್ಲ. ಆಲ್ ರೈಟ್, ಓಕೆ. ಒಂದು ಬ್ರೇಕ್ ತಗೊಳ್ತೀವಿ. ಬ್ರೇಕ್ ನಂತರ ಬಹಳಷ್ಟು ರಿಯಾಕ್ಷನ್ಸ್ ಬಂದಿದೆ. ಸೊ ಯಾರು BJP ನಾಯಕರಿದ್ದಾರೆ ಅವರು ತುಂಬ ಅದ್ಭುತ, ಅಮೋಘ ಅಂತ ಹೇಳ್ತಾರೆ. ಯಾವ ವಿಪಕ್ಷಗಳಿದ್ದಾವೆ ಅವೆಲ್ಲ ಇದು ಕಳಪೆ, ಇದರಲ್ಲಿ ಏನಿಲ್ಲ, ಸತ್ವ ಇಲ್ದಿರೋ, ದಿಕ್ಸೂಚಿ ಇಲ್ಲದೆ ಇರೋ ಬಜೆಟ್ ಅಂತ ಅಂತಾರೆ. ಯಾರೇ